ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ ಎಂಪಿ ಮಾಡಬೇಕು, ರಾಜ್ಯಸಭಾ ಎಂಪಿ ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ, ಮಾನ ಮರ್ಯಾದೆ ಇಲ್ಲಿರೋ ನಮ್ಮನ್ನ ವರ್ತಿಸ್ತಾ ಇದ್ದೀರಿ. ಫಾರಿನ್, ಅಮೆರಿಕ, ದುಬೈ ದಾಟ್ ಕಳಿಸ್ತೀರಿ, ಬಡವ್ರ ಮಕ್ಳಿಗೆ ಗೊತ್ತಿಲ್ಲ ನಿಮ್ಗ. ಏನ್ ನೀವು ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಗೆ ಕೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಆಗ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗೆ ತಾಕತ್ತನ್ನದಿದ್ರೆ, ದಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡ್ ಏನ್ ಮಾಡ್ರೈತ್ರಿ ನಾವ? ನೀವ ಬರ್ರಿ ನಮ್ಮ ಮನೆಗೆ, ನಾಳೆ ನಿಮ್ಗೆ 4 ಸಾವಿರ ಕೊಡ್ತೀನಿ. ನಮ್ಮ ಮನೆ ಬಂದ್ ಕುಂಡ್ರ 4 ಸಾವಿರ ಹೋಗಿದ್ದೆ ನಿಮ್ಗೆ ನೋಡೋಣ. ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಮದ ಮಾಡಿ ಏನಾದ್ರು ಓದ್ಬೋದು, ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ. ನಿಮ್ಗೆ ಏನ್ ಅನ್ಸಲ್ವಾ? ನಾವು ಹೆಣ್ಣು ಮಕ್ಕಳು ಬೀದಿಗೆ ಬಂದೀವಿ, ಮನೆಗೆ ಬಂದ್ರೆ ನಮ್ಗೆ ಬೆಲೆನೇ ಇಲ್ಲ. ಸಿಎಂ ಅವರೇ, ನೀವು ಕೂಡ ಅಷ್ಟೇ. ಕಾವೇರಿ ಮಾಸ್ ಬಂದ್ರೆ ಏನ್ ಹೇಳ್ತೀರಿ ಗೊತ್ತಾ? ನಾವ್ ಹಾಕಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು, ನಿಮ್ಮ ಅಪ್ಪಂದಲ್ಲ ಸರ್ಕಾರ. ಮಾನ ಮನುಷ್ಯತ್ವ ಏನಾದ್ರು ಐತಾ? ಒಬ್ಬ ವಿದ್ಯಾರ್ಥಿ ಧಾರವಾಡದಾಗ ಓದ್ಬೇಕಂದ್ರೆ ಕನಿಷ್ಠ 6 ರಿಂದ 7 ಸಾವಿರ ರೂಪಾಯಿ ವಿದ್ಯಾರ್ಥಿ ಅನ್ನೋದೇ ಅಮೌಂಟ್ ಬೇಕು ಸ್ನೇಹಿತರೆ. ಆ ಹಣವನ್ನ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡೋರು ಎಷ್ಟು ದಿನ ಕೊಡ್ತಾರೆ ಸ್ವಾಮಿ? ಮಕ್ಕಳು ಹೆಣ್ಮಕ್ಳು ಮನೆ ಕಳಿಸ್ತೀರಿ ನೀವು? ಒಂದು ಮನೆಗೆ ಹೋಗ್ಬೇಕಂದ್ರೆ ಎಸಿ ನಿಮ್ ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ ಎಂಪಿ ಮಾಡಬೇಕು, ರಾಜ್ಯಸಭಾ ಎಂಪಿ ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ, ಮಾನ ಮರ್ಯಾದೆ ಇಲ್ಲಿರೋ ನಮ್ಮನ್ನ ವರ್ತಿಸ್ತಾ ಇದ್ದೀರಿ. ಫಾರಿನ್, ಅಮೆರಿಕ, ದುಬೈ ದಾಟ್ ಕಳಿಸ್ತೀರಿ, ಬಡವ್ರ ಮಕ್ಳಿಗೆ ಗೊತ್ತಿಲ್ಲ ನಿಮ್ಗ. ಏನ್ ನೀವು ದಿನಕ್ಕೂ ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಗೆ ಕೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಆಗ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗೆ ತಾಕತ್ತನ್ನದಿದ್ರೆ, ದಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಯಾಕಂದ್ರೆ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮೀರಿಸುವಷ್ಟು ಶಕ್ತಿ ಇದೆ ಅಂತ ಹೇಳ್ತೀವಿ. ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡ್ ಏನ್ ಮಾಡ್ರೈತ್ರಿ ನಾವ? ನೀವ ಬರ್ರಿ ನಮ್ಮ ಮನೆಗೆ, ನಾಳೆ ನಿಮ್ಗೆ 4 ಸಾವಿರ ಕೊಡ್ತೀನಿ. ನಮ್ಮ ಮನೆ ಬಂದ್ ಕುಂಡ್ರ 4 ಸಾವಿರ ಹೋಗಿದ್ದೆ ನಿಮ್ಗೆ ನೋಡೋಣ. ಇವತ್ತು ನಮ್ಮ ತಂದೆ ತಾಯಿಗಳು ಸಾಲ ಸಮದ ಮಾಡಿ ಏನಾದ್ರು ಓದ್ಬೋದು, ಆದ್ರೆ ನಮ್ಮ ವಯಸ್ಸು ಮುಗಿದು ಹೋಗ್ತಾ ಇದೆ. ನಿಮ್ಗೆ ಏನ್ ಅನ್ಸಲ್ವಾ? ನಾವು ಹೆಣ್ಣು ಮಕ್ಕಳು ಬೀದಿಗೆ ಬಂದೀವಿ, ಮನೆಗೆ ಬಂದ್ರೆ ನಮ್ಗೆ ಬೆಲೆನೇ ಇಲ್ಲ. ಸಿಎಂ ಅವರೇ, ನೀವು ಕೂಡ ಅಷ್ಟೇ.